I think no wonder they say comedians are like the ones who have faith in the heart, mic in the hand, a smile that never fades, with like the joke wrapped in the paper of fear and Yes, uncertainty ತರ. ವೆರಿ ಟ್ರೂ ಆ್ಯಕ್ಚುಲಿ. ಎಲ್ಲರೂ ಅನ್ಕೊಂಡ್ಬಿಡ್ತಾರೆ. ನಂಗೆ ತುಂಬ ಜನ ಸಿಕ್ಕಿದಾಗ ಒಂದು ಪಾಯಿಂಟಲ್ಲಿ ಏನು ಅನ್ಸೋದು ಅಂದರೆ ದೇ ಯೂಸ್ ಟು ಥಿಂಕ್ ಐ ಆಮ್ ವೆರಿ ಆ್ಯರೋಗೆಂಟ್ ಕೈಂಡ್ ಆಫ್ ಅ ಗೈ, ವೆರಿ ರೂಡ್ ಕೈಂಡ್ ಆಫ್ ಅ ಗೈ ಅಂತ ಅನ್ಕೊಂಡ್ಬಿಡೋರು ಕೆಲವರು. ಈವನ್ ಪೀಪಲ್ ಆರ್ ವೆರಿ ಕ್ಲೋಸ್ ಟು ಮೀ. ಅಂದರೆ ನಂದು ಆನ್ ಸ್ಟೇಜ್ ಪರ್ಸೋನಾ ಇಸ್ ಟೋಟ್ಲಿ ಡಿಫ್ರೆಂಟ್ ಫ್ರಮ್ ಹೌ ಐ ಆಮ್ ಆಫ್ ಸ್ಟೇಜ್. ಕಾಲೆಳಿತೀರಾ? ಹಾಂ, ಎಕ್ಸಾಕ್ಟ್ಲಿ. ಎಕ್ಸಾಕ್ಟ್ಲಿ ಅದೇನೆ. ರೋಸ್ಟ್ ಮಾಡ್ಬಿಡ್ತಾನೆ, ಇವನೇನೋ ಹಿಂಗೆ ಮಾಡ್ತಾನೆ, ಹ್ಯಾಸ್ ಅ ಲಾಟ್ ಆಫ್ ಆ್ಯಟಿಟ್ಯೂಡ್, ಹಂಗೆ ಮಾಡ್ಬಿಡ್ತಾನೆ, ಹಿಂಗೆ ಮಾಡ್ಬಿಡ್ತಾನೆ. ಬಟ್ ದಟ್ ಈಸ್ ಓನ್ಲಿ ಫಾರ್ ದ ಸ್ಟೇಜ್ ಅಷ್ಟೇ. ನಾನು ಆ ಸ್ಟೇಜ್ ಮೇಲೆ ಅಥವಾ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ ಐ ವಿಲ್ ಬಿ ಮೈ ಬೆಸ್ಟ್ ಸೆಲ್ಫ್. ಬಟ್ ವೆನ್ ಐ ಆಮ್ ಆಫ್ ಇಟ್ ಅಲ್ವಾ, ಐ ವಾಂಟ್ ಟು ಬಿ ಇನ್ ಮೈ ಓನ್ ಕಂಫರ್ಟ್. ಏನಂತಾರೆ, ಐ ಡೋಂಟ್ ವಾಂಟ್ ಟು ಟೇಕ್ ಟು ಮಚ್ ಸ್ಟ್ರೆಸ್ ಆ್ಯಂಡ್ ಐ ವಾಂಟ್ ಟು ಕೀಪ್ ಮೈ ಬೆಸ್ಟ್ ಏನದು ರಿಸರ್ವ್ಡ್ ಫಾರ್ ದ್ಯಾಟ್ ಓನ್ಲಿ ಆನ್ ದ ಸ್ಟೇಜ್ ಟೈಮ್ ಅಷ್ಟೇ. ಆಫ್ ಸ್ಟೇಜ್ ಐ ಡೋಂಟ್ ವಾಂಟ್ ಟು ಕ್ಯಾರಿ ದಟ್ ಪರ್ಸೋನಾ. ಸೊ ಯು ಆರ್ ಏಬಲ್ ಟು when I'm put a line and yes, ಕೆಲವು ಸತಿ ಆಗಿದೆ ಮಿಸ್ಅಂಡರ್ಸ್ಟುಡ್. ಆಗಿದೆ. ಐ ಹ್ಯಾವ್ ಬಿನ್ ಮಿಸ್ಅಂಡರ್ಸ್ಟುಡ್ ಸೇಯಿಂಗ್ ದಟ್ ಒಂದು ಸ್ಟೇಜ್ ಮೇಲೆ ಹಂಗೆಲ್ಲ ಇರ್ತಾನೆ. ಅವಾಗ ದೇ ಅಂಡರ್ಸ್ಟುಡ್ ಆ್ಯಕ್ಚುಲಿ ಒಂದು ಸ್ಪ್ಲಿಟ್ ಪರ್ಸ್ನಾಲಿಟಿನೇ ಇದೆ. ಒಂದು ಸ್ಟೇಜ್ ಮೇಲೆ ಕ್ಯಾಮ್ರಾ ಮೇಲೆ ಹಿ ಅಪಿಯರ್ಸ್ ಟು ಬಿ ಅ ವೆರಿ ಕಾನ್ಫಿಡೆಂಟ್ ಪರ್ಸನ್, ಆ ಥರ ಹಂಗೆ. ಬಟ್ ಆಫ್ ಸ್ಟೇಜ್ ಐ ಆಮ್ ಅನ್ ಇಂಟ್ರೋವರ್ಟ್. ನನಗೆ ತುಂಬ ನಾಯ್ಸ್ ಇರೋ ಕಡೆ ಎಲ್ಲ ಹೋಗಿ, ಮ್ಯೂಸಿಕ್ ಇರೋ ಕಡೆ ಎಲ್ಲ ನಾನು ಹೋಗಲ್ಲ. ನಾನು ಏನು ಇಲ್ದಿರೋ ಸೈಲೆಂಟಾಗಿರೋ ಡಾಬಾಗಿ ಹೋಗಿ ಅಲ್ಲಿ ಊಟ ನಾರ್ಮಲ್ ಆಗಿ ಒಂದು ಗಾಳಿ ಎಲ್ಲ ಬರ್ತಾ ಇರುತ್ತಲ್ಲ, ಅಲ್ಲೊಂದು ರೋಟಿನೋ ಅದು ಇದು ತಿನ್ಕೊಂಡು ಫ್ರೆಂಡ್ ಜೊತೆ ನಾನು ಒಬ್ಬ ಅಥವಾ ಇಬ್ಬರು ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ಹರಟೆ ಹೊಡೆಯೋಕ್ಕೂ ತುಂಬ ಕಾಲು ಎಳೆಯೋದು ಅವೆಲ್ಲ ನಾನು ಮಾಡೋದೇ ಇಲ್ಲ. ಆ್ಯಕ್ಚುಲಿ ಅವ್ರಿಗೆ ಡಿಸ್ಕಂಫರ್ಟ್ ಮಾಡೋದು ಅದು ನನಗೆ ಕಷ್ಟ. ಆ್ಯಕ್ಚುಲಿ ಅವ್ರಿಗೆ ಏನಾದರೂ ಹೇಳ್ಬಿಟ್ರೆ, ಅವ್ರಿಗೆ ಡಿಸ್ಕಂಫರ್ಟ್ ಆಗಿಬಿಟ್ರೆ ಕಾಲು ಎಳೆಯೋದು ಐ ಹ್ಯಾವ್ ನೆವರ್ ಡನ್ ಆ್ಯಕ್ಚುಲಿ. ಪೀಪಲ್ ಸುಮ್ಮನೆ ಇರ್ತೀನಿ. ಇಟ್ ಹ್ಯಾಸ್ ಅಸ್ ಇದು ಸೈಡ್ ಎಫೆಕ್ಟ್. ಯಾಕಂದರೆ ನಾನು ತುಂಬ ಕಾಲು ಎಳಿತಾ ಇದ್ದಿದ್ನಲ್ಲ ರೇಡಿಯೋ ಶೋನಲ್ಲಿ, ಎಷ್ಟೋ ಜನ ನನಗೆ ಮಾತಾಡ್ಸೋಕೆ ಹೆದರ್ಕೊಳ್ಳೋರು. ಸುಮ್ಮನೆ ಮಾನ ಮರ್ಯಾದೆ ತೆಗೆದುಬಿಟ್ರೆ, ಏನಾದ್ರು ಪಂಚ್ ಕೊಟ್ಬಿಟ್ರೆ ಯಾಕೆ ಬೇಕು ಬಿಡುಗರು. ಕರೆಕ್ಟು. ಆಮೇಲೆ ಅದ್ರಲ್ಲಿ ಹುಡುಗಿ ಆದರೆ ಇನ್ನೊಂದು ಇವಳ ಕೈಲಿ ಯಾರು ಸಿಕ್ಕಾಕೋತಾರೆ ಬಾಗುರು. ನನಗಾಗಿದೆ ಅದು ಆ್ಯಕ್ಚುಲಿ. ಅವ್ರು ನಿಮ್ಮ ಆನ್ ಸ್ಕ್ರೀನ್ ಪರ್ಸೋನಾ ಅಥವಾ ಆನ್ ಸ್ಟೇಜ್ ಪರ್ಸೋನಾನ ದೇ ವಿಲ್ ಥಿಂಕ್ ದಟ್ ಈಸ್ ಯು. ಬಟ್ ನೀವು ನಿಮ್ಮ ಟ್ಯಾಲೆಂಟ್ನಲ್ಲಿ ತೋರಿಸ್ತಾ ಇದ್ದೀರಾ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಅಲ್ಲಿ ದಟ್ ಈಸ್ ಯೋರ್ ಟ್ಯಾಲೆಂಟ್, ಇಟ್ಸ್ ನಾಟ್ ಯು ಆ್ಯಕ್ಚುಲಿ. ಸೊ ನನಗೆ ಸೊ ಆ್ಯಕ್ಚುಲಿ ದೇ ವಾಸ್ ಏನಂತಾರೆ, ಅಟ್ ಒನ್ ಪಾಯಿಂಟ್ ಇನ್ ಮೈ ಲೈಫ್ ಒಬ್ಬರು ಹುಡುಗಿ ಅವ್ರಿಗೆ ನಾನು ಮಾತಾಡೋದು ಆ್ಯಂಡ್ ದ ವೇ ಐ ಕಾನ್ವರ್ಸ್ ಅದೆಲ್ಲ, ಶಿ ವಾಸ್ ವೆರಿ ಫ್ಯಾಸಿನೇಟೆಡ್ ಬೈ ಇಟ್ ಆ್ಯಕ್ಚುಲಿ. ಆ್ಯಂಡ್ ಶಿ ಸ್ಟಾರ್ಟೆಡ್ ಬಿಕಮಿಂಗ್ ಕ್ಲೋಸ್ ಟು ಮೀ ಆ್ಯಂಡ್ ಆಲ್ ದ್ಯಾಟ್. ಆ್ಯಂಡ್ ಒನ್ಸ್ ಶಿ ಬಿಕೇಮ್ ಕ್ಲೋಸ್ ಟು ಮೀ, ಶಿ ರಿಯಲೈಸ್ಡ್ ಬೋತ್ ಆರ್ ಟು ಡಿಫ್ರೆಂಟ್ ಪೀಪಲ್. ಆ್ಯಂಡ್ ಅವ್ರು ನಂಗೆ ಕೇಳಿದ್ರು, ಯಾಕೆ ನೀನು ಆ ಥರ ಇಲ್ಲ ಅಂತ. ನಾನು ಅದಲ್ಲ ಅಂದರೆ ದಟ್ ಈಸ್ ಒನ್ ಪಾರ್ಟ್ ಆಫ್ ಮೀ, ದಟ್ ಈಸ್ ಆಲ್ಸೋ ಮೀ, ಬಟ್ ದಟ್ಸ್ ಆನ್ ಸ್ಟೇಜ್ ಐ ಆಮ್ ದ್ಯಾಟ್. ಬಟ್ ಸೇಮ್ ವೇ ನಾನೊಬ್ಬ ಕೆಳಗಡೆ ಯಾರೋ ಒಬ್ಬರು ಏನೋ ಒಬ್ಬರು ತರಕಾರಿ ಮಾರೋ ಹತ್ರ ನಾನು ರೂಡಾಗಿ ಮಾತಾಡೋದು, ದಟ್ಸ್ ನಾಟ್ ಮೈ ನೇಚರ್. ಇದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಕೆಲವ್ರಿಗೆ. ಪೀಪಲ್ ವಿಲ್ ಆ್ಯಕ್ಚುಲಿ ಗೆಟ್ ಅಟ್ರಾಕ್ಟೆಡ್ ಟು ದಟ್ ಸೈಡ್ ಆಫ್ ಮೀ, ಬಟ್ ವೆನ್ ದೇ ಗೆಟ್ ಟು ನೋ ಮೀ, ಅವ್ರಿಗಿದು ತಡ್ಕೊಳಕ್ಕಾಗಲ್ಲ. ಸೊ ಐ ಡಿಸೈಡೆಡ್ ಟು ಮ್ಯಾರಿ ಮೈ ವೈಫ್. ನಮ್ಮ ವೈಫು ಶಿ ಲೈಕ್ ದಿಸ್ ಪಾರ್ಟ್ ಆಫ್ ಮೀ, ನಾಟ್ ದ ಒನ್ ಹೂ ಇಸ್ ಆನ್ ಸ್ಟೇಜ್ ಆರ್ ದ ಕಾನ್ಫಿಡೆಂಟ್ ಗೈ. ನೋ, she actually fell in love, or she was actually attracted, or she wanted to be with this guy, this vulnerable guy, this guy who's like scared to struggle and survive, who's trying to so she felt that this guy has a lot of humility in doing things, keeping myself grounded itala. So she fell in love with that person, and that is why I like her a lot more. Even in at TV show nallu ನಾನು ಅದನ್ನೇ ನೋಡಿದ್ದು. On stage I used to do all that, so obviously they'll all appreciate adella irutte, but she was more close to the person who was off stage. So